ಯಾಕೆ ಅಲ್ಲದೆ ಇದ್ದರೆ ಸಾಮಾನ್ಯ ಪ್ರಾಣಹಾರಿ ಎಂಬ ಕಾರಣಕ್ಕಾಗಿ ಇವಳಲ್ಲಿ ಕಾದಾಡಿದ್ದಾದರೆ ಹೊಡೆದ ಆಯುಧೆಯನ್ನು ನೆತ್ತಿಗೆ ಬಡಿದಾಗ ನಿರಾಶಾಯಿಲ್ಲ ನಿದ್ದೆ ಬಂದ ತೆರವು ಎಚ್ಚರಗೊಂಡು ಕಾಡುತ್ತಾ ಇದ್ದೇನೆ. ಏನಿದ್ದಲ್ಲ ನನ್ನ ದೇಹದಲ್ಲಿ ಬದಲಾವಣೆ ಆದರೂ ಏನು ಸುಜ್ಞಾನ ನನ್ನ ಪಾಲಿಗೆ ಮೂಡುತ್ತಾ ಇದೆ. ಇವಳು ಕಂಡಾಗ ಕರ ಜೋಡಿಸಬೇಕು ಎನ್ನಿಸ್ತಾ ಇದೆ. ಭಕ್ತಿ ಭಾವ ಕೇರುತ್ತಾ ಇದೆ. ಶಂಕ ಚಕ್ರ ಗದೆಯನ್ನು ಹಿಡಿದು ಹಾಕ್ಪೂರ ಎನ್ನುವುದಾಗಿ ಮತ್ತೆ ಕೈ ಬೀಸಿ ಕರೀತಾ ಇದ್ದಾಳೆ. ಯಾರು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಎನ್ನುವುದಕ್ಕೆ ಯಾವ ಅನುಮಾನವೂ ಇಲ್ಲ. ಬಂದವಳೆ ಯಾಕಾಗಿ ಬಂದಿದ್ದಾಳೆ ತಿಳಿದುಕೊಳ್ಳಲೇಬೇಕು. ಮತ್ತೊಮ್ಮೆ ನೋಡಬೇಕು, ಮಗನೊಮ್ಮೆ ನೋಡಬೇಕು ಎಂಬ ಬಯಕೆ ಹೆಚ್ಚುತ್ತಾ ಇದೆಯಲ್ಲ. ತಿರುಗಿ ನೋಡುತ್ತೇನೆ. ಲಕ್ಷ್ಮೀ ಗರುಡ ಯಾಕಾಗಿ ಬಂದಿದ್ದಾಳೆ ಎಂದು ತಿಳಿದುಕೊಳ್ಳಬೇಕೆಂಬ ಕಾರಣಕ್ಕಾಗಿ ತಿರುಗಿ ನೋಡಿದೆ. ತಿರುಗಿ ನೋಡಿದೆ. ಕಂಡದ್ದಾದರೂ ಸಾಮಾನ್ಯವಾಗಿ ಅಲ್ಲವೇ ಅಲ್ಲ. ಶಂಕರಿಯನ್ನು ಕಂಡೆ, ಈಶ್ವರಿಯನ್ನು ಕಂಡೆ, ಪರಮೇಶ್ವರಿಯನ್ನು ಕಂಡೆ. ಅಲ್ಲದೆ ಇದ್ದರೆ ಉರುಗಭೂಷಣ ಶಕ್ತಿಯನ್ನು ಗುರುತಿಸಿದೆ. ಲಕ್ಷ್ಮೀ ಋತ ನಾರಾಯಣನನ್ನು ಕಂಡೆ. ಎಂಬಲ್ಲಿಯವರಲ್ಲ ಯಾರು, ಯಾಕಾಗಿ ಬಂದಿದ್ದಾರೆ ಎನ್ನುವುದನ್ನು ತಿಳಿದುಕೊಂಡೆ. ಅಂದು ಬ್ರಹ್ಮನ ವರವೇ ಹೀಗೆ. ತ್ರಿಶಕ್ತಿ ಒಂದಾಗಿ ದರಗಿಳಿದು ಬಂದಾಗ ಮರಣ ಎನ್ನುವುದಾಗಿ ಆ ಕಾಲ ಹತ್ತಿರ ಬಂತವಂತೆ ಕಾಣ್ತದೆ. ಅಲ್ಲದೆ ಇದ್ದರೆ ಗಿರಿಜೆ ಲಕ್ಷ್ಮೀವಾಣಿ ಈ ಮೂರು ಶಕ್ತಿ ಒಂದಾಗಿ ದರಗಿಳಿದು ಬಂದಿದ್ದಾಳೆ ಎನ್ನುವುದು ಚೆನ್ನಾಗಿ ಮನಕಷ್ಟವಾಯಿತು. ನನ್ನ ಸಾವು ಹತ್ತಿರ ಬಂತು ಅಂತ ಕಾಣ್ತದೆ. ಲೆಕ್ಕಿಸಲಾರೆ. ಇವಳ ಚರಣ ಕಮಲದಲ್ಲಿ ನನ್ನ ಪ್ರಾಣವನ್ನು ಅರ್ಪಿಸುವುದಕ್ಕಾಗಿ ಸಿದ್ಧನೂ ಇದ್ದಾನೆ, ಬದ್ಧನೂ ಹೌದು. ಆದರೆ ಒಂದು ವಿಚಾರ, ಜಗನ್ಮಾತೆಯೇ ತರಗಿಳಿದು ಬಂದಿದ್ದಾಳೆ ಅಂತ ಆದರೆ ಸಾಯುವ ಮತ್ತು ಒಂದೆರಡು ಮಾತನಾಡಬೇಕು. ಕೊಡಿ ಸಾರುತ್ತೇನೆ, ನೋಡೋಣ. ಅಮ್ಮ ತಾಯಿ ಪವಿತ್ರವಾದ ಪಾದಾರವಿಂದಕ್ಕೆ ನಮೋ ನಮಃ.